ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಶಿಗೇರಿ. ಯಲಬುರ್ಗಾ ಪಟ್ಟಣದಲ್ಲಿ ಮಂಗಳವಾರ ದಿನ ಸ್ನಾತಕೋತ್ತರ ಕೇಂದ್ರ ಗಣಿತಶಾಸ್ತ್ರ ವಿಭಾಗದ ವತಿಯಿಂದ ಅಭ್ಯುದಯ ಕಲ್ಪನೆಯಡಿ ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ನಡೆಯಿತು. ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಡಾಕ್ಟರ್ ಶರಣಬಸವೇಶ್ವರ ವಿ ದಾನಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಈ ಕಾಲದ ವಿದ್ಯಾರ್ಥಿಗಳಿಗೆ ದಮನಿತ ಸಮುದಾಯಗಳ ಪಾಲಿನ ಸೂರ್ಯನಾದ ಡಾಕ್ಟರ್ BR ಅಂಬೇಡ್ಕರ್, ಮಹಾನ್ ಕನಸುಗಾರ ಡಾಕ್ಟರ್ APJ ಅಬ್ದುಲ್ ಕಲಾಂ ಮತ್ತು ಮೊದಲು ಮಾನವನಾಗು ಎಂಬ ಸಂದೇಶ ಸಾರಿದ ಸಿದ್ದಯ್ಯ ಪುರಾಣಿಕ್ ಅವರಂತಹ ಮಹನೀಯರು ಆದರ್ಶರಾಗಬೇಕು ಎಂದರು. ಏಕಚಿತ್ತದಿಂದ ಓದದೆ ಯಾರೊಬ್ಬರು ಯಶಸ್ಸು ಪಡೆಯಲು ಸಾಧ್ಯವಿಲ್ಲ. ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೊಪ್ಪಳ ವಿಶ್ವವಿದ್ಯಾಲಯವು ಮರುಭೂಮಿಯಲ್ಲಿ ಓಯಸಿಸ್ ಸಿಕ್ಕ ಹಾಗೆಯಾಗಿದೆ. ಈ ಭಾಗದ ಜನರು ಅದರ ಉಪಯೋಗ ಪಡೆದುಕೊಳ್ಳಬೇಕು ಎಂದ ಅವರು, ವಿದ್ಯಾರ್ಥಿಗಳು ಜಾಗತಿಕ ಸಂಗತಿಗಳನ್ನು ಕಲಿಯುವಂತೆ ಪ್ರೇರೇಪಿಸಲು ವಿಶ್ವವಿದ್ಯಾಲಯವು ಅಂತರ್ಜಾಲದ ವ್ಯವಸ್ಥೆ ಮಾಡಿಕೊಡುವ ಭರವಸೆಯನ್ನು ನೀಡಿದರು. ಡಾಕ್ಟರ್ ರವೀಂದ್ರನಾಥ್ ಬಟಗೇರಿ, ಡಾಕ್ಟರ್ ನಾಗಪ್ಪ ಹೂವಿನಬಾವಿ ಅವರು ಮಾತನಾಡಿದರು. ಮೊಹಮ್ಮದ್ ಮನ್ಸೂರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕುಮಾರಿ ಅಂಬಿಕಾ, ಮುತ್ತಪ್ಪ ದೇವರಮನಿ ಮತ್ತು ವಿವಿಧ ವಿಭಾಗಗಳ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು.